ನಮಸ್ಕಾರ. ಅನಿಲ್ ಕುಮಾರ್ ಎಂಆರ್ಐ ತಂತ್ರಜ್ಞಾನಕ್ಕೆ ಅಡಿಪಾಯ ಹಾಕಿದ ಭಾರತೀಯ. ಈಗಿನ ಬಹುತೇಕ ಜನ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಎಂಆರ್ಐ ಬಗ್ಗೆ ಕೇಳಿರ್ತಾರೆ. ದೊಡ್ಡ ಆಸ್ಪತ್ರೆಗಳಲ್ಲಿ ರೋಗ ನಿರ್ಧಾರ ಮಾಡಬೇಕಾದ್ರೆ ವೈದ್ಯರು ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಎಂಆರ್ಐ ಮಾಡಿಸೋದಕ್ಕೆ ಹೇಳ್ಬೋದು ಅಂತ ಜನಸಾಮಾನ್ಯರು ಕೂಡ ಊಹೆ ಮಾಡಿಸೋದು ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಆಧುನಿಕ ರೋಗ ನಿರ್ಣಯದ ವಿಧಾನಗಳನ್ನ ಕ್ರಾಂತಿಕಾರಕಗೊಳಿಸಿದಂಥ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಎಂಆರ್ಐ ವಿಜ್ಞಾನ ಮತ್ತು ತಂತ್ರಜ್ಞಾನದ ಹಿಂದೆ ದುಡಿದು ಅದಕ್ಕೆ ತನ್ನದೇ ಆದ ಕಾಣಿಕೆಯನ್ನು ಕೊಟ್ಟ ಒಬ್ಬ ಭಾರತೀಯ ವಿಜ್ಞಾನಿಯ ಪರಿಚಯವನ್ನು ನಾನಿಂದು ನಿಮಗೆ ಮಾಡ್ತೇನೆ. ವಿಜ್ಞಾನ ಕ್ಷೇತ್ರದಲ್ಲಿ ಕೆಲವರ ಹೆಸರುಗಳು ನೇರವಾಗಿ ಜನಪ್ರಿಯ ಆಗದೇ ಇದ್ದರೂ ಕೂಡ ಅವರ ಸಂಶೋಧನೆಗಳು ಕೋಟ್ಯಂತರ ಜನರ ಬದುಕಿನ ಮೇಲೆ ಪ್ರಭಾವವನ್ನು ಬೀರ್ತವೆ. ಆಸ್ಪತ್ರೆಗಳಲ್ಲಿ ವೈದ್ಯರು ಈಗ ಬಳಸ್ತಾ ಇರತಕ್ಕಂಥ ಎಂಆರ್ಐ ಅಂದರೆ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗು ಈ ತಂತ್ರಜ್ಞಾನದ ಹಿಂದೆ ಅನೇಕ ವಿಜ್ಞಾನಿಗಳ ಪರಿಶ್ರಮ ಅಡಗಿದೆ. ಈ ವಿಜ್ಞಾನಿಗಳ ಪೈಕಿ ಭಾರತದ ಹೆಮ್ಮೆಯ ವಿಜ್ಞಾನಿ ಪ್ರೊಫೆಸರ್ ಅನಿಲ್ ಕುಮಾರ್ ಅವರ ಸ್ಥಾನ ವಿಶೇಷವಾಗಿದೆ. ಅನಿಲ್ ಕುಮಾರ್ ಅವರು ಎಂಆರ್ಐನ ನೇರವಾದ ಆವಿಷ್ಕಾರ ಅಲ್ಲದೆ ಇದ್ರೂ ಅದರ ಅಡಿಪಾಯವಾಗಿರುವಂಥ ಬಹು ಆಯಾಮದ ಎನ್ಎಂಆರ್ ಅಂದರೆ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸು ಮತ್ತು ಫೋರಿಯರ್ ಚಿತ್ರಣ ತಂತ್ರಗಳ ಅಭಿವೃದ್ಧಿನಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು. ಮಾನವ ದೇಹದ ಒಳಭಾಗವನ್ನು ಶಸ್ತ್ರಚಿಕಿತ್ಸೆ ಮಾಡದೆ ನೋಡುವ ಕನಸು ವೈದ್ಯರಿಗೆ ಶತಮಾನಗಳಿಂದ ಇತ್ತು. 1895ರಲ್ಲಿ ವಿಲ್ಹೆಲ್ಮ್ ರೋಂಟ್ಜನ್ನು ಕ್ಷಕಿರಣಗಳನ್ನು ಎಕ್ಸ್ರೇಗಳನ್ನ ಕಂಡು ಹಿಡಿದ ನಂತರ ವೈದ್ಯಕೀಯ ಚಿತ್ರಣ ಕ್ಷೇತ್ರದಲ್ಲಿ ಹೊಸ ಯುಗ ಆರಂಭ ಆಯಿತು. ಆದರೆ ಎಕ್ಸ್ರೇಗಳು ಮುಖ್ಯವಾಗಿ ಮೂಳೆಗಳನ್ನು ಮಾತ್ರ ಸ್ಪಷ್ಟವಾಗಿ ತೋರಿಸ್ತಾ ಇದ್ವು ಮತ್ತು ಅವುಗಳಿಂದ ವಿಕಿರಣದ ಅಪಾಯ ರೇಡಿಯೇಷನ್ ಡೇಂಜರ್ ಕೂಡ ಇತ್ತು. 1940 ಮತ್ತು 1950ರ ದಶಕಗಳಲ್ಲಿ ವಿಜ್ಞಾನಿಗಳು ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಎನ್ಎಂಆರ್ ಎನ್ನುವ ಒಂದು ಭೌತಿಕ ವಿದ್ಯಮಾನವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. 1970ರ ದಶಕದಲ್ಲಿ ಅಮೆರಿಕದ ವಿಜ್ಞಾನಿ ಪೌಲ್ ಲೌಟರ್ಬರ್ರೆ ಮತ್ತು ಬ್ರಿಟನ್ನಿನ ಪೀಟರ್ ಮ್ಯಾನ್ಸ್ಫೀಲ್ಡ್ ಅವರು ಎನ್ಎಂಆರ್ ಸಂಕೇತಗಳನ್ನ ಬಳಸಿ ದೇಹದ ಒಳಭಾಗದ ಚಿತ್ರಗಳನ್ನ ಪಡಿಬಹುದು ಅಂತೇಳಿ ತೋರಿಸ್ತಾರೆ. ಇದೇ ಅವಧಿಯಲ್ಲಿ ಭಾರತೀಯ ವಿಜ್ಞಾನಿ ಅನಿಲ್ ಕುಮಾರ್ ಮತ್ತು ಅವರ ಸಂಗಡಿಗರು ಅಭಿವೃದ್ಧಿಪಡಿಸಿದಂಥ 2D ಫೋರಿಯರ್ ಇಮೇಜಿಂಗ್ ತಂತ್ರಗಳು ಎಂಆರ್ಐ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ತಾಂತ್ರಿಕ ಅಡಿಪಾಯವನ್ನು ಹಾಕ್ತವೆ ಮತ್ತು ಇನ್ನೂ ಹೆಚ್ಚಿಗೆ ಬಲಪಡಿಸ್ತವೆ. 1980ರ ದಶಕದಲ್ಲಿ ಎಂಆರ್ಐ ಯಂತ್ರಗಳು ಆಸ್ಪತ್ರೆಗಳಲ್ಲಿ ಬಳಕೆಗೆ ಬರ್ತವೆ. ಇವತ್ತು ಎಂಆರ್ಐ ವೈದ್ಯಕೀಯ ಕ್ಷೇತ್ರದ ಅತ್ಯಂತ ಶಕ್ತಿಶಾಲಿಯಾದಂಥ ರೋಗ ನಿರ್ಣಯ ಸಾಧನೆಗಳಲ್ಲಿ ಒಂದಾಗುತ್ತೆ. ಎಂಆರ್ಐ ಬಂದ ನಂತರ ವೈದ್ಯರು ಮಾನವ ದೇಹದ ಮೃದು ಅಂಗಗಳನ್ನು ಅಂದರೆ ಸಾಫ್ಟ್ ಟಿಶ್ಯೂಸ್ನ ಅತ್ಯಂತ ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮೆದುಳು, ಬೆನ್ನುಹುರಿ, ಹೃದಯ, ಸ್ನಾಯುಗಳು, ಅಸ್ಥಿಸಂಧಿಗಳು ಮತ್ತು ಆಂತರಿಕ ಅಂಗಗಳ ಸೂಕ್ಷ್ಮ ಬದಲಾವಣೆಗಳನ್ನ ಗುರುತಿಸೋದು ಸಾಧ್ಯ ಆಗುತ್ತೆ. ಎಂಆರ್ಐ ಮೂಲಕ ಮೆದುಳಿನ ಗಡ್ಡೆಗಳು ಮತ್ತು ಪಾರ್ಶ್ವವಾಯುವನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಬಹುದು. ಬೆನ್ನುಹುರಿ ಮತ್ತು ನರಮಂಡಲದ ಕಾಯಿಲೆಗಳನ್ನ ನಿಖರವಾಗಿ ಗುರುತಿಸಬಹುದು. ಕ್ರೀಡಾಪಟುಗಳ ಸ್ನಾಯು ಮತ್ತು ಅಸ್ಥಿಸಂಧಿ ಗಾಯಗಳನ್ನ ವಿವರವಾಗಿ ಪರೀಕ್ಷೆ ಮಾಡೋಕ್ಕೆ ಸಾಧ್ಯ. ಹೃದಯ ಮತ್ತು ರಕ್ತನಾಳಗಳ ರಚನೆಯನ್ನು ಅಧ್ಯಯನ ಮಾಡೋಕ್ಕೆ ಸಾಧ್ಯ. ಕ್ಯಾನ್ಸರ್ ರೋಗಗಳ ವ್ಯಾಪ್ತಿಯನ್ನು ತಿಳಿದು ಚಿಕಿತ್ಸಾ ಯೋಜನೆಯನ್ನು ರೂಪಿಸಬಹುದು. ಎಕ್ಸ್ರೇಗಳು ಅಥವಾ CT ಸ್ಕ್ಯಾನ್ಗಳಿಗಿಂತ ಹಾನಿಕಾರಕವಾದಂಥ ಅಯಾನೀಕರಣದ ವಿಕಿರಣವನ್ನು ಎಂಆರ್ಐನಲ್ಲಿ ಬಳಸೋದಿಲ್ಲ. ಇವತ್ತು ಎಂಆರ್ಐ ಇಲ್ಲದೆ ಆಧುನಿಕ ನರಶಸ್ತ್ರಚಿಕಿತ್ಸೆ, ಕ್ಯಾನ್ಸರ್ ಚಿಕಿತ್ಸೆ, ಹೃದಯ ವಿಜ್ಞಾನ ಮತ್ತು ಅಸ್ಥಿ ಚಿಕಿತ್ಸೆಯ ಕ್ಷೇತ್ರಗಳನ್ನ ಕಲ್ಪಿಸಿಕೊಳ್ಳೋದು ಕೂಡ ಕಷ್ಟ. ಪ್ರತಿದಿನ ಜಗತ್ತಿನಲ್ಲಿ ಲಕ್ಷಾಂತರ ರೋಗಿಗಳ ರೋಗ ನಿರ್ಣಯ ಮತ್ತು ಚಿಕಿತ್ಸೆಯಲ್ಲಿ ಎಂಆರ್ಐ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾ ಇದೆ. ಎಂಆರ್ಐ ಕೇವಲ ಒಂದು ವೈದ್ಯಕೀಯ ಯಂತ್ರ ಅಲ್ಲ, ಅದು ಭೌತ ವಿಜ್ಞಾನ, ಗಣಿತ, ಗಣಕ ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನಗಳ ಸಮನ್ವಯದಿಂದ ಹುಟ್ಟಿದಂಥ ಒಂದು ಅದ್ಭುತವಾದಂಥ ತಂತ್ರಜ್ಞಾನ. ಇದು ವೈದ್ಯರಿಗೆ ದೇಹದ ಒಳಭಾಗವನ್ನು, ಮೆದುಭಾಗಗಳನ್ನು ಸುರಕ್ಷಿತವಾಗಿ ಮತ್ತು ಅತ್ಯಂತ ಸ್ಪಷ್ಟವಾಗಿ ನೋಡುವ ಸಾಮರ್ಥ್ಯವನ್ನು ನೀಡುತ್ತೆ. ಆಧುನಿಕ ಆರೋಗ್ಯ ಸೇವೆಯ ಗುಣಮಟ್ಟವನ್ನು ಅಭೂತಪೂರ್ವಕವಾದಂಥ ಹಿಂದೆಂದೂ ಕಾಣದಂಥ ಮಟ್ಟಕ್ಕೆ ಏರಿಸುತ್ತೆ. ಎಂಆರ್ಐ ಅಭಿವೃದ್ಧಿ ಮಾನವನ ಆರೋಗ್ಯದ ಇತಿಹಾಸದಲ್ಲಿ ಒಂದು ಮಹಾನ್ ಮೈಲಿಗಲ್ಲಾಗಿದೆ. ಇಂತಹ ಕ್ರಾಂತಿಕಾರಕ ತಂತ್ರಜ್ಞಾನವನ್ನು ಸಾಕ್ಷಾತ್ಕರಿಸೋದ್ರಲ್ಲಿ ದುಡಿದಂಥವರು ಅನಿಲ್ ಕುಮಾರ್ ಅವರು 1941ರ ಜೂನ್ 25ರಂದು ಉತ್ತರ ಪ್ರದೇಶದ ಮೀರತ್ನಲ್ಲಿ ಹುಟ್ಟುತ್ತಾರೆ. ಅವರ ಕುಟುಂಬದ ಬಗ್ಗೆ ಹೆಚ್ಚಿನ ಸಾರ್ವಜನಿಕ ಮಾಹಿತಿ ಸಿಗದೇ ಇದ್ದರೂ ಕೂಡ ಬಾಲ್ಯದಿಂದಲೇ ಅವರಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಇತ್ತು ಅಂತ ಗೊತ್ತಾಗುತ್ತೆ. ಮೀರತ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದಂಥ ಅವರು 1959ರಲ್ಲಿ ಮೀರತ್ ಕಾಲೇಜಿಂದ BSc ಪದವಿಯನ್ನು ಪಡೆದಿದ್ದಾರೆ. ನಂತರ 1961ರಲ್ಲಿ ಅದೇ ಕಾಲೇಜಿನಿಂದ ಭೌತ ವಿಜ್ಞಾನದಲ್ಲಿ MSc ಪದವಿಯನ್ನು ಮೊದಲನೇ ದರ್ಜೆಯಲ್ಲಿ ಪೂರ್ಣಗೊಳಿಸುತ್ತಾರೆ. ಉನ್ನತ ಶಿಕ್ಷಣದ ನಂತರ ಅವರು
ಮೀರತ್ ಕಾಲೇಜಿನಲ್ಲಿ ಭೌತ ವಿಜ್ಞಾನದ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಬೋಧನೆಯ ಜೊತೆಗೆ ಸಂಶೋಧನೆಯ ಮೇಲೆ ಆಸಕ್ತಿ ಹೆಚ್ಚಾಗ್ತಾ ಇದ್ದ ಕಾರಣ ಅವರು ಭಾರತೀಯ ತಾಂತ್ರಿಕ ಸಂಸ್ಥೆ ಅಂದರೆ IIT ಕಾನ್ಪುರ್ನ ಸೇರಿಕೊಂಡು ಅಲ್ಲಿ ತಮ್ಮ ಸಂಶೋಧನೆಯನ್ನು ಮುಂದುವರಿಸ್ತಾರೆ. 1969ರಲ್ಲಿ ಭೌತ ವಿಜ್ಞಾನದಲ್ಲಿ PhD ಕೂಡ ಪಡೀತಾರೆ. PhD ಪಡೆದ ನಂತರ ಅವರು ಅಮೆರಿಕದ ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೆ ನಾರ್ತ್ ಕೆರೋಲಿನಾ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಯನ್ನು ನಡೆಸ್ತಾರೆ. ಈ ಅವಧಿನಲ್ಲೇ ಅವರಿಗೆ NMR ಕ್ಷೇತ್ರದ ಬಗ್ಗೆ ಆಳವಾದ ಆಸಕ್ತಿ ಮೂಡ್ತದೆ. ನಂತರ ಅವರು ಸ್ವಿಟ್ಜರ್ಲೆಂಡಿನ ಬಹಳ ಪ್ರಸಿದ್ಧವಾದಂಥ ETH ಜ್ಯೂರಿಕ್ ಸಂಸ್ಥೆಗೆ ಸೇರ್ಕೊಳ್ತಾರೆ. ಅಲ್ಲಿ ಭವಿಷ್ಯದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂಥ ಇಬ್ಬರು ಮಹಾನ್ ವಿಜ್ಞಾನಿಗಳಾದಂಥ ರಿಚರ್ಡ್ ಎರ್ನೆಸ್ಟ್ ಮತ್ತು ಕರ್ಟ್ ವುತ್ರಿಡ್ಜ್ ಅವರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಅವಕಾಶ ಅನಿಲ್ ಕುಮಾರ್ ಅವರಿಗೆ ಸಿಗುತ್ತೆ. ಈ ಸಹಕಾರವೇ ಅವರು ವೈಜ್ಞಾನಿಕ ಜೀವನದಲ್ಲಿ ಈ ಸಹಕಾರ ಅವರಿಗೆ ಅವರ ವೈಜ್ಞಾನಿಕ ಜೀವನದಲ್ಲಿ ಅತ್ಯಂತ ಮಹತ್ವದ ಘಟ್ಟಾಗುತ್ತೆ. 1970ರ ದಶಕದಲ್ಲಿ NMR ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇರುತ್ತೆ. ಆ ಸಮಯದಲ್ಲಿ ಅನಿಲ್ ಕುಮಾರ್ ಡೇಟರ್ ಬೆಲ್ಟಿ ಮತ್ತು ರಿಚರ್ಡ್ ಎರ್ನ್ಸ್ಟ್ ಜೊತೆಗೆ ಸೇರಿಕೊಂಡು ಹೊಸ ರೀತಿಯ ಚಿತ್ರಣ ತಂತ್ರವನ್ನು ಅಭಿವೃದ್ಧಿಪಡಿಸ್ತಾರೆ. 1975ರಲ್ಲಿ ಪ್ರಕಟವಾದಂಥ NMR ಫೋರಿಯರ್ ಜಂಗಮಟೋಗ್ರಫಿ ಅನ್ನುವ ಸಂಶೋಧನಾ ಲೇಖನ ವಿಜ್ಞಾನದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ. ಈ ಲೇಖನದಲ್ಲಿ ಫೋರಿಯರ್ ಪರಿವರ್ತನೆಯ ಸಹಾಯದಿಂದ NMR ಸಂಕೇತಗಳನ್ನ ಚಿತ್ರಗಳಾಗಿ ರೂಪಿಸ್ತಕ್ಕಂಥ ವಿಧಾನವನ್ನು ವಿವರಿಸ್ತಾಗಿರ್ತದೆ. ಈ ಸಂಶೋಧನಾ ಪತ್ರಿಕೆಯ ಲೇಖಕರಲ್ಲಿ ಅನಿಲ್ ಕುಮಾರ್ ಕೂಡ ಒಬ್ಬರಾಗಿರ್ತಾರೆ. ಇಂದಿನ MRI ಯಂತ್ರಗಳಲ್ಲಿ ಬಳಸ್ತಕ್ಕಂಥ ಚಿತ್ರ ಪುನರ್ ನಿರ್ಮಾಣ ವಿಧಾನಗಳ ಮೂಲ ತತ್ವ ಇದೇ ಆಗೈತೆ. ಅದೇ ಅವಧಿಯಲ್ಲಿ ಅನಿಲ್ ಕುಮಾರ್ ಅವರು ರಿಚರ್ಡ್ ಎರ್ನ್ಸ್ಟ್ ಅವ್ರ ಜೊತೆಗೆ ಸೇರಿ 2 ಆಯಾಮದ 2D NMR ಸ್ಪೆಕ್ಟ್ರೋಸ್ಕೋಪಿಯನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾರೆ. ಈ ಸಾಧನೆಗೆ ರಿಚರ್ಡ್ ಎರ್ನ್ಸ್ಟ್ ಅವರಿಗೆ 1991ರಲ್ಲಿ ರಸಾಯನ ವಿಜ್ಞಾನದ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. 1970ರ ದಶಕದ ಕೊನೆಯ ಭಾಗ ಮತ್ತು 1980ರ ಆರಂಭದಲ್ಲಿ ದಶಕದ ಆರಂಭದಲ್ಲಿ ಅನಿಲ್ ಕುಮಾರ್ ಅವರು ಕರ್ಟ್ ವುತ್ರಿಡ್ಜ್ ಮತ್ತು ರಿಚರ್ಡ್ ಎರ್ನ್ಸ್ಟ್ ಅವ್ರ ಜೊತೆಗೆ ಸೇರಿಕೊಂಡು ಮತ್ತೊಂದು ಕ್ರಾಂತಿಕಾರಕವಾದಂಥ ಸಂಶೋಧನೆ ನಡೆಸ್ತಾರೆ. ಅವರು ಅಭಿವೃದ್ಧಿಪಡಿಸಿದಂಥ 2D ನ್ಯೂಕ್ಲಿಯರ್ ಓವರ್ ಹೌಸರ್ ಎಫೆಕ್ಟ್ ಅಂದರೆ NOE ಅಂತಕ್ಕಂಥ ಪ್ರಯೋಗ ಮುಂದೆ ಪ್ರಸಿದ್ಧವಾದಂಥ NOESY ತಂತ್ರವಾಗಿ ರೂಪುಗೊಳ್ತದೆ. ಈ ವಿಧಾನದಿಂದ ವಿಜ್ಞಾನಿಗಳು ಪ್ರೋಟೀನ್ ಮತ್ತು ಇತರ ಜೈವಿಕ ಅಣುಗಳನ್ನು 3 ಆಯಾಮದ ರಚನೆಯನ್ನು ದ್ರಾವಣದಲ್ಲಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯತೆ ಇದೆ. ಇದು ಸಂರಚನಾ ವಿಜ್ಞಾನದಲ್ಲಿ ಅಂದರೆ ಸ್ಟ್ರಕ್ಚರಲ್ ಬಯೋಸೈನ್ಸ್ನಲ್ಲಿ ಮಹತ್ತರವಾದಂಥ ಕ್ರಾಂತಿಯನ್ನು ಉಂಟು ಮಾಡ್ತದೆ. ಈ ಕ್ಷೇತ್ರದ ಬೆಳವಣಿಗೆಯ ನಂತರ ಕರ್ಟ್ ವುತ್ರಿಡ್ಜ್ ಅವರಿಗೆ 2002ರಲ್ಲಿ ರಸಾಯನ ವಿಜ್ಞಾನದ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. 1977ರಲ್ಲಿ ಅನಿಲ್ ಕುಮಾರ್ ಅವರು ಭಾರತೀಯ ವಿಜ್ಞಾನ ಕೇಂದ್ರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿಗೆ ಬಂದು ಸೇರ್ಕೊಳ್ತಾರೆ. ಅಲ್ಲಿ ಅವರು NMR ಸಂಶೋಧನಾ ಕೇಂದ್ರದ ಅಭಿವೃದ್ಧಿಗೆ ಮಹತ್ವವಾದಂಥ ಕೊಡುಗೆಯನ್ನು ನೀಡ್ತಾರೆ. ಅವರು ಭಾರತದಲ್ಲಿ ಹಲವು ಆಯಾಮಗಳ NMR ಸಂಶೋಧನೆಯ ಪ್ರಮುಖ ಪಥಪ್ರದರ್ಶಕರಾಗ್ತಾರೆ, ದಾರಿ ತೋರಿಸ್ತಾರೆ. ಅನೇಕ ಯುವ ವಿಜ್ಞಾನಿಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಅವರ ವಿದ್ಯಾರ್ಥಿಗಳು ನಂತರ ಜಗತ್ತಿನ ವಿವಿಧ ಮುಖ್ಯವಾದಂಥ ಸಂಶೋಧನಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ಅನಿಲ್ ಕುಮಾರ್ ಅವರು 150ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನ ಪ್ರಕಟಿಸ್ತಾರೆ. ಜೀವವಿಜ್ಞಾನ, ರಸಾಯನ ವಿಜ್ಞಾನ, ಭೌತ ವಿಜ್ಞಾನ ಕ್ಷೇತ್ರಗಳ ಸಂಗಮದಲ್ಲಿ ಅವರ ಸಂಶೋಧನೆಗಳು ಬಹಳ ಮಹತ್ವದ ಸ್ಥಾನವನ್ನು ಪಡೆದಿದ್ದಾವೆ. ತಮ್ಮ ವೃತ್ತಿ ಜೀವನದ ನಂತರದ ಅವಧಿಯಲ್ಲಿ ಅನಿಲ್ ಕುಮಾರ್ ಅವರು ಕ್ವಾಂಟಮ್ ಗಣನೀಯ ಕ್ಷೇತ್ರದ ಹತ್ರ ತಮ್ಮ ಗಮನವನ್ನು ಹರಿಸ್ತಾರೆ. NMR ತಂತ್ರವನ್ನು ಬಳಸಿಕೊಂಡು ಕ್ವಾಂಟಮ್ ಲಾಜಿಕ್ ಗೇಟ್ಗಳು, ಕ್ಯೂಬಿಟ್ ವ್ಯವಸ್ಥೆಗಳು ಹಾಗೂ ವಿವಿಧ ಕ್ವಾಂಟಮ್ ಆಲ್ಗಾರಿದಮ್ಗಳ ಪ್ರಾಯೋಗಿಕ ಪ್ರದರ್ಶನಗಳಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಭಾರತದಲ್ಲಿ ಕ್ವಾಂಟಮ್ ಮಾಹಿತಿ ಸಂಸ್ಕರಣೆಯ ಆರಂಭಿಕ ಬೆಳವಣಿಗೆಗೆ ಅವರ ಕೊಡುಗೆ ಗಮನಾರ್ಹವಾಗೈತೆ. ಅನಿಲ್ ಕುಮಾರ್ ಅವರು ಪದ್ಮ ಅವರನ್ನ ಮದುವೆಯಾಗಿದ್ದರು. ಅವರಿಗೆ ಪಂಕಜ್ ಎನ್ನುವ ಮಗಳು ಹಾಗೆ ಅಂಕುರ್ ಎನ್ನುವ ಮಗ ಇದ್ದಾರೆ. ವೈಜ್ಞಾನಿಕ ಸಂಶೋಧನೆ ಜೊತೆಗೆ ಕುಟುಂಬ ಜೀವನವನ್ನು ಕೂಡ ಸಮತೋಲನದಿಂದ ಸಾಗಿಸಿದ ಅವರು ತಮ್ಮ ಜೀವನದ ಬಹುಪಾಲು ಸಮಯವನ್ನು ಬೆಂಗಳೂರಿನಲ್ಲಿ ಕಳೀತಾರೆ. ಅನಿಲ್ ಕುಮಾರ್ ಅವರಿಗೆ ದೇಶ ವಿದೇಶಗಳಲ್ಲಿ ಹಲವಾರು ಗೌರವಗಳು ಸಲ್ತವೆ. 1987ರಲ್ಲಿ ಭಾರತೀಯ ವಿಜ್ಞಾನ ಅಕಾಡೆಮಿಯ ಫೆಲೋ ಆಗ್ತಾರೆ. 1989ರಲ್ಲಿ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಫೆಲೋ ಆಗ್ತಾರೆ. 1991ರಲ್ಲಿ ಭಾರತೀಯ ರಾಷ್ಟ್ರೀಯ ವಿಜ್ಞಾನದ ಅಕಾಡೆಮಿಯ ಫೆಲೋ ಆಗ್ತಾರೆ. 1993ರಲ್ಲಿ ಅವರಿಗೆ CV ರಾಮನ್ ಪದಕ ಸಿಗುತ್ತೆ. 1994ರಲ್ಲಿ ಪ್ಲಾಟಿನಂ ಜುಬಿಲಿ ಉಪನ್ಯಾಸ ಪ್ರಶಸ್ತಿಯನ್ನು ಕೂಡ ಅವರು ಪಡೀತಾರೆ. 1996ರಲ್ಲಿ K ರಂಗದಾಮರಾವ್ ಸ್ಮಾರಕ ಪ್ರಶಸ್ತಿ ದಕ್ಕುತ್ತೆ. 1996-97ರಲ್ಲಿ FICCI ಕೊಡುವ ಭೌತ ವಿಜ್ಞಾನ ಪ್ರಶಸ್ತಿನ ಪಡೀತಾರೆ. 1997ರಲ್ಲಿ ದಿ ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸಸ್ ಫೆಲೋ ಆಗ್ತಾರೆ. 2000ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಂಶೋಧನಾ ಶ್ರೇಷ್ಠತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೊಡ್ತಕ್ಕಂಥ ಸಂಶೋಧನಾ ಶ್ರೇಷ್ಠತಾ ಪ್ರಶಸ್ತಿಯನ್ನು ಕೂಡ ಪಡೀತಾರೆ. 2001ರಲ್ಲಿ ಗೋಯಲ್ ಪ್ರಶಸ್ತಿ, 2003ರಲ್ಲಿ ರಾಜಾರಾಮಣ್ಣ ಪ್ರಶಸ್ತಿ ಉಪನ್ಯಾಸ, ಹಾಗೆ 2011ರಲ್ಲಿ ಭಾರತೀಯ ರಾಸಾಯನಿಕ ಸಂಘದ ಜೀವಮಾನದ ಸಾಧನೆಯ ಪ್ರಶಸ್ತಿಯಿಂದ ಅವರು ಗೌರವಿತರಾಗ್ತಾರೆ. 2024 ನವೆಂಬರ್ 9ರಂದು
ಬೆಂಗಳೂರಿನಲ್ಲಿ 83ನೇ ವಯಸ್ಸಿನಲ್ಲಿ ಅನಿಲ್ ಕುಮಾರ್ ಅವರು ತಮ್ಮ ಕೊನೆಯ ಅವಸರನ್ನ ಎಳಿತಾರೆ. ಅವರ ಅಗಲಿಕೆಯಿಂದ ಭಾರತದ ವಿಜ್ಞಾನ ಕ್ಷೇತ್ರ ಒಬ್ಬ ಮಹಾನ್ ಸಂಶೋಧಕನನ್ನ ಕಳೆದುಕೊಂಡಂಗಾಗುತ್ತೆ. ಆದರೆ ಅವರ ವೈಜ್ಞಾನಿಕ ಪರಂಪರೆ ಈಗಲೂ ಕೂಡ ಜೀವಂತವಾಗಿದೆ. ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯ MRI ಚಿತ್ರವನ್ನು ವೈದ್ಯರು ಪರಿಶೀಲನೆ ಮಾಡಬೇಕಾದ್ರೆ ಅಥವಾ ವಿಜ್ಞಾನಿಗಳು ಪ್ರೋಟೀನ್ಗಳ ರಚನೆಯನ್ನು NMR ಮೂಲಕ ಅಧ್ಯಯನ ಮಾಡಬೇಕಾದ್ರೆ ಅನಿಲ್ ಕುಮಾರ್ ಅವರ ಕೊಡುಗೆಗಳು ಅದರ ಕೊಡುಗೆಗಳ ಪ್ರತಿಧ್ವನಿ ಅಲ್ಲಿ ಕೇಳಿಸ್ತಾ ಇರುತ್ತೆ. ಭಾರತದ ವಿಜ್ಞಾನ ಇತಿಹಾಸದಲ್ಲಿ ಅನಿಲ್ ಕುಮಾರ್ ಅವರನ್ನು ಕೇವಲ ಒಬ್ಬ ಭೌತ ವಿಜ್ಞಾನಿಗೆ ಮಾತ್ರ ಅಲ್ಲ, MRI ಮತ್ತು ಆಧುನಿಕ NMR ತಂತ್ರಜ್ಞಾನಗಳ ಅಡಿಪಾಯ ನಿರ್ಮಿಸಲು ನೆರವಾದಂಥ, ಅಡಿಪಾಯಕ್ಕೆ ಶ್ರಮಿಸಿದಂಥ ಮಹಾನ್ ಭಾರತೀಯ ವಿಜ್ಞಾನಿಗಳಲ್ಲಿ ಒಬ್ಬರು ಅಂತ ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಮಹಾನ್ ವಿಜ್ಞಾನಿ ಅನಿಲ್ ಕುಮಾರ್ ಬಗ್ಗೆ ಯಾವುದಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ರೆ ಅದನ್ನು ಟೀಕೆಗಳಲ್ಲಿ, ಕಾಮೆಂಟ್ಸ್ಗಳಲ್ಲಿ ಹಾಕಿ. ಮುಂದಿನ ವಿಡಿಯೋದಲ್ಲಿ ನಾವು ನಮಗೆ ಗೊತ್ತಿಲ್ಲದ ವಿಜ್ಞಾನ ಮತ್ತು ಗಣಿತ ರಂಗಕ್ಕೆ ಮಹಾನ್ ಕೊಡುಗೆ ಕೊಟ್ಟ ತೆರೆಮರೆಯಕ್ಕಾಯಿ ಅಂತಿರುವ ಇತರ ಭಾರತೀಯ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.